ನೋಡಿ, ಈ ವರ್ಷದಲ್ಲಾದಂತಹ ಅತಿದೊಡ್ಡ ದುರಂತದಲ್ಲಿ ಚಿತ್ರದುರ್ಗದ ಬಳಿ ಆದಂತಹ ಈ ಬಸ್ ದುರಂತವೂ ಕೂಡ ಸೇರ್ಪಡೆಗೊಳ್ಳುತ್ತೆ. ಈ ಬಸ್ ದುರಂತದಲ್ಲಿ ಒಂದೇ ಕುಟುಂಬದ ಮೂವರು ಬಚಾವಾಗಿದ್ದಾರೆ. ಗೋಕರ್ಣಕ್ಕೆ ಹೊರಟಿತ್ತಂತೆ ಈ ಇಡೀ ಟೀಮು. 8 ವರ್ಷದ ಮಗುವಿನೊಂದಿಗೆ ಪ್ರಯಾಣ ಬೆಳೆಸ್ತಿತ್ತು ಈ ಕುಟುಂಬ. ಗೋಕರ್ಣಕ್ಕೆ ಹೊರಟಿತ್ತು ಹೇಮರಾಜ್ ಕಲ್ಪನಾ ಕುಟುಂಬ. 8 ವರ್ಷದ ಮಗುವಿನ ಜೊತೆಗೆ 3 ಜನ ಹೋಗ್ತಾ ಇದ್ರು. ಬಚಾವಾಗಿದ್ದಾರೆ. ಬೆಂಕಿ ವ್ಯಾಪಿಸುವ ಮುನ್ನವೇ ಬಸ್ಸಿಂದ ಕೆಳಗೆ ಬಂದಿದ್ದಾರೆ ಅವರು. ಸುಟ್ಟ ಗಾಯಗಳಿದ್ದಾವೆ. ದಂಪತಿ ಮಗು ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಾರೆ. ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಈಗಲೂ ಕೂಡ ಆಸ್ಪತ್ರೆಯಲ್ಲಿ. ಒಬ್ಬೊಬ್ಬರದ್ದು ಒಂದೊಂದು ಕಥೆಗಳು. ಬದುಕುಳಿದವರ ಅಂದರೆ ಈ ಬಸ್ ದುರಂತದಲ್ಲಿ ಬದುಕುಳಿದವರ ಕಥೆಯೇ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾಗಿದೆ. ನೋಡಿ, ಒಬ್ಬರು ಮಲಗಿರ್ತಾರೆ. ಅಂದರೆ ಬಸ್ ಕ್ಲೀನರ್ದು ನಾನು ಮಾತಾಡ್ತಿದ್ದೀನಿ. ಮಲಗಿದಂಥ ಸಂದರ್ಭದಲ್ಲಿ ಏನಾಯಿತು ಅನ್ನೋದು ಗೊತ್ತಾಗಲ್ಲ. ಇದ್ದಕ್ಕಿದ್ದಂಗೆ ಬಸ್ನ ಕಿಟಕಿ ಗಾಜು ಒಡೆದು ಅಲ್ಲಿಂದ ಹಾರಿ ಬೀಳ್ತಾರೆ ಕೆಳಗಡೆಗೆ ತಾವಾಗಿನೇ. ಅದು ಆತನ ಕಥೆ. ಆದರೆ ಮತ್ತೊಂದು ನೋಡಿ, ಇಲ್ಲಿ ಇಡೀ ಕುಟುಂಬ ಅಂದರೆ 3 ಜನ ಇರೋಂತಹ ಕುಟುಂಬ, ಗಂಡ ಹೆಂಡತಿ ಮಗು 3 ಜನನೂ ಕೂಡ ಬಚಾವಾಗಿದ್ದಾರೆ ದೇವ್ರ ದಯೆಯಿಂದ. ಆದರೆ ಸುಟ್ಟ ಗಾಯಗಳಾಗಿದೆ ಅವರಿಗೆ. ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು 3 ಜನ ಸ್ನೇಹಿತೆಯರ ಒಂದು ಗುಂಪು. ಆ 3 ಜನ ಸ್ನೇಹಿತೆಯರು ಗಗನ, ರಶ್ಮಿ, ರಕ್ಷಿತಾ ಅಂತ. ಅವರು 3 ಜನ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಕ್ರಿಸ್ಮಸ್ ಜೊತೆಗೆ ಲಾಂಗ್ ಹಾಲಿಡೇ ಅನ್ನೋ ಕಾರಣದಿಂದಾಗಿ ಗೋಕರ್ಣ ಭಾಗಕ್ಕೆ ಟ್ರಿಪ್ ಹೋಗೋಣ ಅಂತ ಹೋಗಿದ್ರು. ಆ 3ವರಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ. ಆದರೆ ಯಾರು ಏನು ಅಂತ ಇನ್ನೂ ಕೂಡ ಕನ್ಫರ್ಮೇಷನ್ ಬಂದಿಲ್ಲ. ಯಾಕೆಂದರೆ ಐಡೆಂಟಿಫಿಕೇಷನ್ ಆಗಿಲ್ಲ. ಆ ಕೆಲಸ ಕಾರ್ಯಗಳಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ಫೋನ್ ಸಂಪರ್ಕದಲ್ಲಿ. ಮಧು ನಾಗರಾಜ್, ಈ ದುರಂತದಲ್ಲಿ ಬದುಕುಳಿದವರ ಕತೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾಗಿ, ಅಂದರೆ ಒಂದು ಕಡೆ ಆ ಬಸ್ನ ಕ್ಲೀನರ್ದು ಒಂದು ಕತೆ, ಮತ್ತೊಂದು ಕಡೆ 3 ಜನ ಸ್ನೇಹಿತೆಯರ ಮತ್ತೊಂದು ಕತೆ, ಈಗ ಇನ್ನೊಂದು ಕುಟುಂಬದ ಕತೆ. ಈ ಕುಟುಂಬ 3 ಜನ ಅಂದರೆ ಗಂಡ ಹೆಂಡತಿ ಮಗು ಪವಾಡ ಸದೃಶ್ಯ ರೀತಿಯಲ್ಲಿ ಪಾರಾಗಿದ್ದಾರೆ. ಅವರ ಪರಿಸ್ಥಿತಿ ಹೆಂಗಿದೆ, ಜೊತೆಗೆ ಇನ್ನುಳಿದವರ ಪರಿಸ್ಥಿತಿ ಹೆಂಗಿದೆ, ಅವ್ರ ಕತೆಗಳೇನೇನು ಅಂತ. ಶರತ್, ನೀವ್ ಹೇಳಿದಂತೆ ನಿಜಕ್ಕೂ ಕೂಡ ಇದು ಕ್ರಿಸ್ಮಸ್ ದಿನವೇ ಈ ರೀತಿಯಾಗಿ ಒಂದು ರಾಜ್ಯದಲ್ಲಿ ಒಂದು ಘನಘೋರ ದುರಂತ ಸಂಭವಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿಸೆಂಬರ್ ಬಂದ್ರೆ ಸಾಕು ಈ ರೀತಿಯಾದ ಘಟನೆಗಳು ಮರುಕಳಿಸ್ತಾವ ಅಂತೇಳಿ ಮಾತಿತ್ತು. ಅದೇ ರೀತಿಯಾಗಿ ಇವತ್ತು ಕ್ರಿಸ್ಮಸ್ ದಿನವೇ ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಒಂದು ದುರಂತ ಆಗಿರತಕ್ಕಂಥದ್ದು. ಏನು ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಒಂದು ಕೆಲವರು ತಮ್ಮ ಊರುಗಳಿಗೆ, ಕೆಲವರು ಒಂದು ಪ್ರಯಾಣ ಬೆಳೆಸಿದ್ರು ಊರುಗಳಿಗೆ ಮತ್ತು ಏನು ಟ್ರಿಪ್ ಗಳಿಗೆ ಪ್ರಯಾಣ ಬೆಳೆಸಿದ್ರು. ಆದ್ರೆ ಆ ತಡರಾತ್ರಿ ಈ ರೀತಿಯಾದ ಒಂದು ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿ ಒಂದು ಘಟನೆ ಜರುಗಿದೆ ಅಂತೇಳಿ ಪ್ರಾಥಮಿಕ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಅದರಲ್ಲಿ ಏನು ಬಸ್ ನಲ್ಲಿದ್ದ 8 ಜನರು ಸಾವನ್ನಪ್ಪಿದ್ದಾರೆ. ಜೊತೆಗಿನ ಲಾರಿ ಚಾಲಕ ಇದ್ದ ಆತನು ಕೂಡ ಸಜೀವ ದಹನ ಆಗಿದ್ದಾನೆ ಅಂತೇಳಿ ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು. ಪ್ರಮುಖವಾಗಿ ಅದರಲ್ಲಿ ಬದುಕುಳಿದಂತ ಸುಮಾರು ಒಂದು 15ಕ್ಕೂ ಹೆಚ್ಚು ಜನ ಈಗಾಗ್ಲೇನು ಚಿತ್ರದುರ್ಗ ಇರ್ಬೋದು ಮತ್ತೆ ಹಿರಿಯೂರಿನ ಖಾಸಗಿ ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಅದ್ರ ಜೊತೆಗೆ ಒಂದು ತಾಯಿ ಏನು ಗಂಡ ಹೆಂಡತಿ ಮತ್ತು ಮಗು ಕೂಡ ಸೇಫ್ ಆಗಿದೆ ಅಂತ ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು. ಅದ್ರ ಜೊತೆಲಿ ಏನು 3 ಸ್ನೇಹಿತರು ಒಂದು ರಜಕ್ಕೆ ತಮ್ಮ ಊರುಗಳಿಗೆ ಮತ್ತು ಗೋಕರ್ಣ ಪ್ರವಾಸಕ್ಕೆ ತೆರಳ್ತಿದ್ರು. ಅದರಲ್ಲಿ ಒಬ್ಬ ಯುವತಿ ಏನು ಸಾವನ್ನಪ್ಪಿ 2 ಯುವತಿಯರು ಬಚಾವಾಗಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಜೊತೆಗೇನು ಬಸ್ ಚಾಲಕ ಮತ್ತು ಏನು ಬಸ್ ಕ್ಲೀನರ್ ಇಬ್ರು ಕೂಡ ಅವರು ಏನು ಅಪಘಾತ ಸಂದರ್ಭದಲ್ಲಿ ಒಂದು ಗ್ಲಾಸ್ ಇಂದ ಹೊಡೆದು ಹೊರಗೆ ಬಂದು ಅವರು ಕೂಡ ಬಚಾವಾಗಿದ್ದಾರೆ. ಅದ್ರ ಜೊತೆಗೇನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಅವರು ಕೂಡ ಚಿಕಿತ್ಸೆ ಪಡ್ತಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಇದು ಯಾವ ರೀತಿಯಾಗಿ ಘಟನೆ ಆಯ್ತು ಅಂತ ಹೇಳಿ ಅವರಿಗೂ ಕೂಡ ಸಂಪೂರ್ಣವಾದ ಮಾಹಿತಿ ಇಲ್ಲ. ಆ ಸ್ಥಳೀಯರು ಹೇಳುವ ಮಾಹಿತಿ ಪ್ರಕಾರ ಇವೊಂದೇನು ಲಾರಿ ಚಾಲಕ, ಕಂಟೈನರ್ ಲಾರಿ ಏನಿತ್ತು ಅದು ನಿತ್ಯ ಬಂಪರ್ ನಲ್ಲಿದ್ದ ಆತ ಡಿವೈಡರ್ಗೆ ಡಿಕ್ಕಿಯಾಗಿ ಎದುರಿಗೆ ಬರೆದಿರ್ತಕ್ಕಂಥ ಈ ಒಂದು ಬಸ್ಗೆ ಡಿಕ್ಕಿ ಆದ ಪರಿಣಾಮ, ಅಂದ್ರೆ ಆ ಬಸ್ಗೆ ಡಿಕ್ಕಿ ಆದಂತ ಪರಿಣಾಮದಲ್ಲಿ ಅಲ್ಲಿ ಏನು ಡೀಸೆಲ್ ಟ್ಯಾಂಕ್ ಇತ್ತು, ಆ ಒಂದು ಡೀಸೆಲ್ ಟ್ಯಾಂಕಿಗೆ ರಭಸವಾಗಿ ಗುದ್ದಿದ ಪರಿಣಾಮ ಒಂದು ಬೆಂಕಿ ಹತ್ತಿರಬಹುದು ಅಂತೇಳಿ ಒಂದು ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇತ್ತೀಚೆಗಷ್ಟೇ ಇದಕ್ಕಿಂತ ದೊಡ್ಡ ಮಟ್ಟದ ಒಂದು ಬಸ್ ದುರಂತ ಕೂಡ ಆಗಿರ್ತಕ್ಕಂಥದ್ದು. ಅಲ್ಲಿ ಮೊಬೈಲ್ ಸ್ಫೋಟ ಆಗಿ ಇಡೀ ಬಸ್ಗೆ ಬೆಂಕಿ ಆವರ್ತಿತ್ತು ಅಂತೇಳಿ ಹಿಂದೆ ಏನು ಮಾಹಿತಿ ಇತ್ತು, ಅದೇ ರೀತಿಯಾಗಿ ಇಲ್ಲಿ ಯಾವ ರೀತಿಯಾಗಿ ಒಂದು ಬಸ್ಗೆ ಬೆಂಕಿ ತಗಲಿರ್ಬೋದು ಅಂತೇಳಿ ಒಂದು ಪೊಲೀಸರು ಕೂಡ ಒಂದು ತನಿಖೆ ಮುಂದುವರಿಸ್ತಿರ್ತಕ್ಕಂಥದ್ದು. ಅಂದ್ರೆ ಡೀಸೆಲ್ ಟ್ಯಾಂಕ್ ಏನು ಲಾರಿ ಗುದ್ದಿತ್ತು, ಆ ಒಂದು ಗುದ್ದಿದ ರಭಸಕ್ಕೆ ಒಂದು ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಶಾರ್ಟ್ ಆಗಿ ಒಂದು ಬೆಂಕಿ ಹತ್ತಿರ್ಬೋದು ಅಂತೇಳಿ
ಒಂದು ಪ್ರಾಥಮಿಕ ಮಾಹಿತಿಗಳ ಮೂಲಗಳು ಮಾಹಿತಿ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಮತ್ತೊಂದು ಮಾಹಿತಿ ಅಂದ್ರೆ ಇನ್ನಿರ್ತಕ್ಕಂಥ ಇನ್ನೊಂದು ಬಸ್ ಅಂದ್ರೆ ಶಾಲಾ ಬಸ್ ಕೂಡ ಒಂದು ಬಚಾವ್ ಆಗಿರ್ತಕ್ಕಂಥದ್ದು. ಸುಮಾರು ಒಂದು 30ಕ್ಕೂ ಹೆಚ್ಚು ಮಕ್ಕಳು ಕೂಡ ಬಚಾವ್ ಆಗಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಅಲ್ಲಿನ ಲಾರಿ ಚಾಲಕ ಕೂಡ ಒಂದು ಮಾಹಿತಿ ನೀಡತಕ್ಕಂಥದ್ದು. ನಮ್ಮನ್ನ ಓವರ್ಟೇಕ್ ಮಾಡಿ ಈ ಒಂದು ಏನು ಸೀ ಬರ್ಡ್ ಬಸ್ ಇತ್ತು ಮುಂದಕ್ಕೆ ಹೋಯ್ತು. ಮುಂದಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಒಂದು ಏನು ಲಾರಿ ಸೀದಾ ಆ ಒಂದು ಬಸ್ಗೆ ಗುದ್ದಿತ್ತು ಅಂತೇಳಿ. ಅಂದ್ರೆ ಆ ಓವರ್ಟೇಕ್ ಮಾಡದೇ ಇದ್ದಲ್ಲಿ ಆ ಒಂದು ಲಾರಿ ಸೀದಾ ನಮ್ಮ ಏನು ಶಾಲಾ ಬಸ್ಗೆ ಡಿಕ್ಕಿ ಹೊಡ್ತಿತ್ತು. ಆದ್ರೆ ಓವರ್ಟೇಕ್ ಮಾಡಿ ಈ ಒಂದು ಸೀ ಬರ್ಡ್ ಬಸ್ ಮುಂದಕ್ಕೆ ಹೋದ್ರಿಂದ ಆ ಒಂದು ಗಾಡಿಗೆ ಹೊಡಿತು. ಆದ್ರೆ ನಾವು ಕೂಡ ಬಚಾವದು ಅಂತೇಳಿ ಆ ಒಂದು ಶಾಲಾ ಏನು ಪ್ರವಾಸಕ್ಕೆ ಹೊರಟಿದ್ರು, ಅಂದ್ರೆ ಬೆಂಗಳೂರಿನಿಂದ ದಾಂಡೇಲಿಗೆ ಪ್ರವಾಸಕ್ಕೆ ಹೊರಟಿದ್ರು. ಆ ಒಂದು ಶಾಲಾ ಬಸ್ನ ಚಾಲಕ ಒಂದು ಮಾಹಿತಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನು ಬೆಳಗ್ಗೆ ಈ ರೀತಿ ಒಂದು ಘನಘೋರ ದುರಂತ ಸಂಭವಿಸ್ತಕ್ಕಂಥದ್ದು. ಏನು ಮೃತದೇಹಗಳನ್ನ ಈಗಾಗಲೇ ಅವರ ಸಂಬಂಧಿಕರಿಗೆ ಮಾಹಿತಿ ಕೂಡ ಲಭ್ಯ ಇರ್ತಕ್ಕಂಥ. ಅಂದ್ರೆ ಯಾವ ರೀತಿಯಾಗಿ ಈ ಮೃತದೇಹಗಳನ್ನ ಗುರುತಿಸ್ತಾರೆ ಅಂತ ಹೇಳಿ ಅಂದ್ರೆ ಬೆಂಗಳೂರಿನಿಂದ ಈಗಾಗಲೇ ಒಂದು ಸೂಕ ತಂಡ ಬಂದಿರತಕ್ಕಂಥದ್ದು. ಅಂದ್ರೆ ನೀವ್ ಹೇಳ್ದಂತೆ ಒಂದು ಅವ್ರ ಬಟ್ಟೆಗಳು ಇರ್ಬೋದು ಅಥವಾ ಕೈನಿರ್ತಕ್ಕಂಥ ವಾಚು ಮತ್ತು DNA ಟೆಸ್ಟ್ ಕೂಡ ಮಾಡುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಒಂದು ಸುಟ್ಟು ಕರಕಲಾಗಿದಾವ ಬಾಡಿಗಳು. ಯಾವ ಬಾಡಿ ಏನಂತೇಳಿ ಕೂಡ ಏನು ಗುರುತು ಸಿಗಲಾರದಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಈಗಾಗಲೇ ಬೆಂಗಳೂರಿನ ಸೂಕ ಟೀಮ್ ಇರ್ಬೋದು ಮತ್ತು ಪೊಲೀಸರು ತನಿಖೆ ಮಾಡಿ ಅವರಿಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡಿಸುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಶರತ್, ಸಂಖ್ಯೆಯಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿದೆ ಮಧು. ಏನ್ ಹೇಳ್ತಾರೆ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು? ಶರತ್, ಹಲೋ ಮಧು, ಈಗ ಮೃತರ ಸಂಖ್ಯೆಯಲ್ಲಿ ಒಂದಷ್ಟು ಗೊಂದಲಗಳಿದಾವೆ. ಒಂದು ಸಲ 11 ಅಂತ ಬರ್ತಾ ಇದೆ, ಒಂದು ಸಲ 9 ಅನ್ನೋದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಅಧಿಕಾರಿಗಳೇನಾದ್ರೂ ಮಾಹಿತಿ ಕೊಟ್ಟಿರಾ? ಶರತ್, ಪ್ರಮುಖವಾಗಿ 8 ಜನ ಬಸ್ ನಲ್ಲಿರ್ತಕ್ಕಂಥ ಮಗು ಸೇರಿ 8 ಜನ ಬಸ್ ನಲ್ಲಿರ್ತಕ್ಕಂಥವ್ರು ಸಾವನ್ನಪ್ಪಿರತಕ್ಕಂಥದ್ದು. ಅದರಲ್ಲಿ ಎದುರಿಗೆ ಬಂದಿರತಕ್ಕಂಥ ಏನು ಕಂಟೈನರ್ ಲಾರಿ ಚಾಲಕನಿದ್ದ ಆತ ಸೇರಿ ಒಟ್ಟು 9 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ IGP ರವಿಕಾಂತೇಗೌಡ ಇದಿಷ್ಟ ಮಾಹಿತಿ ನೀಡ್ತಕ್ಕಂಥದ್ದು. ಅಂದ್ರೆ 17 ಜನ ಅಂತ ಪ್ರಾಥಮಿಕ ಮಾಹಿತಿ ಬಂತು. ಅದಾದ ಬಳಿಕ 11 ಜನ ಅಂದ್ರು. ಈಗ ಪೊಲೀಸ್ ಮಾಹಿತಿ ಪ್ರಕಾರ ಒಟ್ಟು ಬಸ್ ನಲ್ಲಿ ಇದ್ದವರು 8 ಜನ ಮತ್ತು ಲಾರಿ ಚಾಲಕ ಸೇರಿ 9 ಜನ ಸಾವನ್ನಪ್ಪಿದ್ದಾರೆ ಅಂತೇಳಿ ಒಂದು ಮಾಹಿತಿ ಕೂಡ ಲಭ್ಯ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಯಾಕಂದ್ರೆ ಸುಟ್ಟು ಕರಕಲಾಗಿದಂತ ಪರಿಸ್ಥಿತಿಯಲ್ಲಿ ಕೆಲವರು ಏನು ಗುರುತು ಸಿಗಲಾರದಂತ ಪರಿಸ್ಥಿತಿ ಕೂಡ ಇರ್ಬೋದು. ಆದ್ರೆ ಮೃತರ ಹೆಚ್ಚಿಗೆ ಆಗೋ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಮತ್ತೆ SB ಮತ್ತು IGP ಮಾಹಿತಿ ಪ್ರಕಾರ ಒಟ್ಟು 9 ಜನ ಈಗ ಸಾವನ್ನಪ್ಪಿರುವ ಮಾಹಿತಿ ಕೂಡ ಹೊರ ಬಂದಿರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ರಜಿತ್ ಭಂಡಾರಿ ಇರ್ಬೋದು ಮತ್ತೆ ಕೆಲವರು ಒಟ್ಟು 8 ಜನ ಬಸ್ ಇರ್ತಕ್ಕಂಥ 8 ಜನ ಸಾವನ್ನಪ್ಪಿರುವ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಅದ್ರಲ್ಲಿ ಮುಂಬೈ ಹೋಗೋ ರಸ್ತೆ ಸಂಪೂರ್ಣವಾಗಿ ಈಗಾಗಲೇ ಜಾಮ್ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಮಂಜುನಾಥ್, ಸಂಧ್ಯಾ, ಶಶಾಂಕ್, ದಿಲೀಪ್, ಪ್ರೀತೀಶ್ವರ ಮತ್ತು ಬಿಂದು, ಕವಿತಾ, ಅನಿರುದ್ಧ್, ಬೆನರ್ಜಿ, ಅಮೃತ ಹೀಗೆ ಒಟ್ಟು 8 ಜನ ಸಾವನ್ನಪ್ಪಿದ್ದಾರೆ ಅಂತೇಳಿ ಪ್ರಾಥಮಿಕ ಮಾಹಿತಿ. ಒಟ್ಟು ಚಾಲಕ ಸೇರಿ ಒಟ್ಟು 9 ಜನ ಅಂತೇಳಿ IGP ರವಿಕಾಂತೇಗೌಡ ಇದಿಷ್ಟು ಮಾಹಿತಿ ನೀಡಿರ್ತಕ್ಕಂಥದ್ದು. ಶರತ್, ಈಗ ಮಧು ನಾಗರಾಜ್, ಕಳೆದ ಹೈದರಾಬಾದ್ನಲ್ಲಿ ಒಂದಾದಂಥ ಘಟನೆಯಲ್ಲಿ ಲಗೇಜ್ ಗ್ಯಾರೇಜಲ್ಲಿ ಆ ಬಸ್ನಲ್ಲಿ ಈ ಮೊಬೈಲ್ಗಳು ಅದು ಇದು ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಸಾಗಾಟ ಮಾಡಬೇಕಾದ್ರೆ ಬೆಂಕಿ ತಗುಲೋದಕ್ಕೆ ಅದೇ ಮೇನ್ ಕಾರಣ ಆಗಿತ್ತು. ಇಲ್ಲೂ ಕೂಡ ಬರೀ ಡೀಸೆಲ್ ಟ್ಯಾಂಕಿಂದನೇನೋ ಅಥವಾ ಅದೇ ಈ ಕ್ಯಾರಿ ಮಾಡುವಂಥ ಸಂದರ್ಭದಲ್ಲಿ ಲಗೇಜ್ ಏನಾದರೂ ಬೇರೆ ರೀತಿಯಾಗಿ ಬೆಂಕಿಗೆ ಆದಷ್ಟು ಬೇಗ ಹೊತ್ತಿ ಉರಿಯಂಥದ್ದು ಏನಾದರೂ ಹಾಕಿದ್ದಾರೆ ಅನ್ನೋದೇನಾದರೂ ಗೊತ್ತಾಗಿದೆಯಾ? ಹೌದು ಶರತ್, ಈಗ ಹೈದರಾಬಾದ್ನಲ್ಲಿ ಆದಂತ ಘಟನೆ ಅಂದ್ರೆ ಇಡೀ ಬಸ್ಗೆ ಬೆಂಕಿ ಆವರಿಸಿತ್ತು. ಬೆಂಕಿಗೆ ಆವರಿಸೋದ್ರಿಂದ ಈ ರೀತಿ ಬಸ್ ದಗ ವಹಿಸಿ ಒಂದು ಬೆಂಕಿಗೆ ಆಹುತಿ ಐತೆ ಅಂತ ಮಾಹಿತಿ ಲಭ್ಯ ಆಯ್ತು. ಅದಾದ ಬಳಿಕ ಪೊಲೀಸ್ ಸಂಪೂರ್ಣ ತನಿಖೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಮೊಬೈಲ್ ವಸ್ತುಗಳು ಮತ್ತೆ ಮೊಬೈಲ್ಗಳನ್ನ ಆ ಒಂದು ಬಸ್ ನಲ್ಲಿ ಸಾಗಾಟ ಮಾಡ್ತಿದ್ರು. ಹಾಗಾಗಿ ಅವು ಮೊಬೈಲ್ಗಳು ಕೂಡ ಬ್ಲಾಸ್ಟ್ ಆಗಿ ಅದು ದೊಡ್ಡ ಮಟ್ಟದ ಬೆಂಕಿ ಆವರಿಸಿತ್ತು ಅಂತೇಳಿ ಆಮೇಲೆ ಮಾಹಿತಿ ಲಭ್ಯ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಡೀಸೆಲ್ ಟ್ಯಾಂಕಿಗೆ ಲಾರಿ ಕೂತಿತ್ತು, ಆ ಒಂದು ಡೀಸೆಲ್ ಸೋರಿಕೆಯಾಗಿ ಅಲ್ಲಿ ಬೆಂಕಿ ಹೊತ್ಕೊಂಡು ದೊಡ್ಡ ಮಟ್ಟದ ಒಂದು ಬೆಂಕಿ ಆವರಿಸ್ತು ಅಂತೇಳಿ ಈಗ ಸದ್ಯಕ್ಕೆ ಮಾಹಿತಿ ಪ್ರಕಾರ ಮಾಹಿತಿ SP ಅವರು ಮತ್ತು IGP ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಈಗೇನು ಸ್ಲೀಪರ್ ಕೋಚ್ ನಲ್ಲಿ ಒಳಗೆ ಬಟ್ಟೆ ಇರ್ತಾವ, ಅಂದ್ರೆ ಕಟನ್ ರೀತಿಯಲ್ಲಿ ಬಟ್ಟೆ ಇರ್ತಾವ, ಆ ಒಂದು ಬಟ್ಟೆಯಿಂದ ಬಟ್ಟೆಗೆ ತಗಲಿ ಇಡೀ ಬಸ್ ಒಳಗೆ ಮತ್ತು ಹೊರಗೆ ಒಂದು ಬೆಂಕಿ ಕೆನ್ನಾಲಿಗೆ ಒಂದು ಜೋರಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗಿನ ಮಾಹಿತಿ ಪ್ರಕಾರ ಡೀಸೆಲ್ ಟ್ಯಾಂಕಿಗೆ ಲಾರಿ ಚಾಲಕ ಗೊತ್ತಾನೆ ಅಂದ್ರೆ ಬಸ್ ಅನ್ನ ತಡೆಯುವ ಒಂದು ಪ್ರಯತ್ನ ಅಂದ್ರೆ ಸರ್ಸುವ ಒಂದು ಪ್ರಯತ್ನ ಮಾಡಿದಾಗ
ಸೀದಾ ನೇರವಾಗಿ ಡೀಸೆಲ್ ಟ್ಯಾಂಕಿಗೆ ಈ ಒಂದು ಲಾರಿ ಗುದ್ದಿದ ಪರಿಣಾಮ ಡೀಸೆಲ್ ಆ ಟ್ಯಾಂಕ್ ಒಡೆದು ಅಲ್ಲಿ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಅಂತೇಳಿ ಪ್ರಾಥಮಿಕ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈಗಾಗಲೇ ಪೊಲೀಸರು ಕೂಡ ಒಂದು ಪರಿಶೀಲನೆ ಮಾಡ್ತಿದ್ದಾರೆ ಶರತ್. ಓಕೆ, ಥ್ಯಾಂಕ್ ಯು ಮಧು ಡೀಟೇಲ್ಸ್ಗಾಗಿ.